ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಸ್ಟೈಲಲ್ಲಿ ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ ಮಾಡ್ತಾಯಿದ್ದೀನಿ. ನಾನಿವತ್ತು ಅತ್ತೆ ಮನೇಲಿದ್ದೀನಿ. ಅಂದರೆ ಅತ್ತೆ ಮನೆ ಅಂಗಳದಲ್ಲಿ ತೊಂಡೆಕಾಯಿ ಚಪ್ಪರ ಹಾಕಿದ್ರು. ಅದರಲ್ಲಿ ತುಂಬಾ ತೊಂಡೆಕಾಯಿ ಇತ್ತು, ಅಂದರೆ ತುಂಬ ಬೆಳೆದಿತ್ತು. ಹಾಗೆ ಒಂದು ಪಲ್ಯ ಮಾಡೋಣ ಅಂತ ಆಯಿತು. ಅಂದರೆ 1 kgಯಷ್ಟು ನನಗೆ ಸಿಕ್ಕಿತ್ತು. ಅದರಲ್ಲಿ ಒಂದು ಅರ್ಧ kgಯಷ್ಟು ಮಾಡ್ತಾಯಿದ್ದೀನಿ. ತುಂಬ ಮಾಡೋಕ್ಕೆ ಹೋಗಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಅಂದರೆ ಅದರಲ್ಲಿ ಏನು ವಿಷ ಏನೂ ಇರಲ್ಲ, ಅಂದರೆ ಮನೆಯಲ್ಲೇ ಬೆಳೆಸಿದ್ದಲ್ವ, ಹಾಗಾಗಿ ತುಂಬ ಏನು ತೊಳ್ಕೊಬೇಕು ಅಂತ ಏನಿಲ್ಲ. ಚೆನ್ನಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡೆ. ನಂತರ ಮೀಡಿಯಮ್ ಸೈಜಿನ 1 ಈರುಳ್ಳಿ ಮತ್ತು ಟೊಮೆಟೊ, ಸ್ವಲ್ಪ ಗಾಂಧಾರಿ ಮೆಣಸು, 1 ಕಾಯಿ ಮೆಣಸು, ಅದನ್ನು ಚೆನ್ನಾಗಿ ಕಟ್ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ ಬಿಳಿ ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ. ಬಿಳಿ ಕಡಲೆನ ಒಂದಿನ ಮೊದಲೇ ನೆನೆಸೋಕ್ಕೆ ಹಾಕಿದ್ದೆ. ನಂತರ ನಾನು ಕರಿಬೇವು ಸೊಪ್ಪು ತರೋಕ್ಕೆ ಹೋಗ್ತಿದ್ದೀನಿ. ಅಂದರೆ ನಮ್ಮ ಅಂಗಳದ ಸೈಡೇ ಇದೆ. ನಂತರ ನಾನು ಬಿಳಿ ಕಡಲೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷದಲ್ಲಿ ಅದು ಬೇಯುತ್ತೆ. ಅಂದರೆ ಒಂದು ದಿನ ಮೊದಲೇ ನೀರಿಗೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ಬಿಳಿ ಕಡಲೆನೇ ಆಗಬೇಕು ಅಂತಿಲ್ಲ, ಇನ್ನೊಂದು ಸಿಗುತ್ತೆ ಕಪ್ಪು ಕಡಲೆ, ಅದು ಕೂಡ ಆಗುತ್ತೆ. ಯಾವುದು ಕಡಲೆ ಆದರೂ ನೀವು ಒಂದಿನ ಮೊದಲೇ ನೀವು ನೆನೆಸಿಡಬೇಕು. ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 4ರಿಂದ 5 ಚಮಚ ನಾನು ತೆಂಗಿನ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಇಲ್ಲದವರು ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಎಣ್ಣೆ ಕಾದ ನಂತರ ಅದಕ್ಕೆ 1 ಚಮಚ ನಾನು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ 2 ಕೆಂಪು ಮೆಣಸು, 4ರಿಂದ 5 ಬೆಳ್ಳುಳ್ಳಿ ಎಸಳು, ಹಾಗೆ ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿದ್ದ ಕಾಯಿ ಮೆಣಸು, ಗಾಂಧಾರಿ ಮೆಣಸು ಮತ್ತು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಅದಕ್ಕೆ ನಾನು ತೊಂಡೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಇಲ್ಲಿ ತೊಂಡೆಕಾಯಿ ಹಣ್ಣಾಗಿದ್ದರೆ ಸ್ವಲ್ಪ ಸೇರಿಸಿ, ಅಂದರೆ ಜಾಸ್ತಿ ಹಣ್ಣಾಗಿದ್ದನ್ನು ಸೇರಿಸಿದರೆ ಹುಳಿ ಬರುತ್ತೆ, ಪಲ್ಯ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾನಿಲ್ಲಿ ಹಣ್ಣಾದ ತೊಂಡೆಕಾಯಿ ಅಂದರೆ ಒಂದು 2ರಿಂದ 3 ಸೇರಿಸ್ಕೊಂಡಿದ್ದೀನಿ ಅಷ್ಟೇ, ಹಾಗಾಗಿ ತುಂಬ ಹುಳಿ ಬಂದಿಲ್ಲ. ನಾನಿಲ್ಲಿ ಅರ್ಧ ಸ್ಪೂನ್ನಷ್ಟು ಹುಳಿ ಸೇರಿಸ್ಕೊಂಡೆ. ನಂತರ ಇಲ್ಲಿ ಕಡಲೆ ಚೆನ್ನಾಗಿ ಬೆಂದಿತ್ತು, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನ್ನಷ್ಟು ಸಾಂಬಾರು ಹುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಊರಿನ ತೊಂಡೆಕಾಯಿ ಅದರಿಂದ ತುಂಬಾ ಟೇಸ್ಟ್ ಬರುತ್ತೆ, ತುಂಬಾ ರುಚಿ ಇರುತ್ತೆ. ನೋಡಿ ಇವಾಗ ರೆಡಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಂಗಳೂರಿನಲ್ಲಿ ಕಡಲೆ ಮನೋಲಿ ಪಲ್ಯ ಅಂತ ಹೇಳ್ತಾರೆ. ಎಲ್ಲ ಫಂಕ್ಷನ್ಗಳಲ್ಲೂ ಇದ್ದೇ ಇರುತ್ತೆ ಈ ಪಲ್ಯ. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.